ವೀಲಿಂಗ್ ಮಾಡಲು ಹೋಗಿ ಪುಂಡರು ಆಕ್ಸಿಡೆಂಟ್ ಮಾಡಿದ್ದಾರೆ. ನಡೆದುಕೊಂಡು ಹೋಗ್ತಾ ಇದ್ದ ಯುವಕರಿಗೆ ಅಲ್ಲೇ ನಿಂತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಡೆದುಕೊಂಡು ಹೋಗ್ತಾ ಇದ್ದ ಯುವಕನ ಕಾಲಿಗೆ ಗಾಯ ಆಗಿದೆ. ಆಕ್ಸಿಡೆಂಟ್ನಿಂದ ಕಾರಿನ ಗ್ಲಾಸ್ ಪುಡಿಪುಡಿಯಾಗಿದೆ. ನಿನ್ನೆ ರಾತ್ರಿ 9:07 ಈ ಅಪಘಾತ ನಡೆದಿದೆ. HSR ಲೇಔಟ್ನಲ್ಲಿ ಪುಂಡರ ಹಾವಳಿ CCTVಯೇ ಸಾಕ್ಷಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ CCTV ದೃಶ್ಯಗಳನ್ನು. ವೀಲಿಂಗ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಪಾಪ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ಅಲ್ಲೊಂದು ಕಾರ್ ನಿಂತಿತ್ತು ನೋಡಿ. ವೇಗವಾಗಿ ಬಂದಂಥ ಆ ವೀಲಿಂಗ್ ಮಾಡ್ತಾ ಇದ್ದಂಥ ವಾಹನ ಬಂದು ಡಿಕ್ಕಿ ಹೊಡೆಯುತ್ತೆ. ಪಾಪ ಇಬ್ಬರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಆ ಯುವಕರಿಗೆ ಆ ಸ್ಕೂಟರು ಅನ್ಸುತ್ತೆ ಗುದ್ದಿದೆ. ಮೋಪೆಡ್ ವಾಹನ, ಕಾಲಿಗೆ ಗಾಯ ಆಗಿದೆ ನೋಡಿ. ಬೆಂಗಳೂರಲ್ಲಿ ನಡ್ಕೊಂಡು ಹೋಗೋದು ಸಮಸ್ಯೆನೇ. ರೋಡ್ ಮೇಲೆ ಬೈಕ್ ಓಡಿಸ್ಕೊಂಡು ಹೋಗೋದು ಬೇರೆ ವಿಷಯ, ನಡ್ಕೊಂಡು ಹೋಗೋದು ಸಮಸ್ಯೆನೇ ನೋಡಿ. ಎಂತೆಂಥವ್ರು ಇವ್ರ ವಿರುದ್ಧ ಏನೂ ಕ್ರಮ ಆಗೋದಿಲ್ವಾ ಅಂತ ಎಷ್ಟು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ರಾತ್ರಿ ರೀ, ಹಾಡ ಹಗಲೇ ಒಂದು ಕಡೆ, ರಾತ್ರಿ ಇನ್ನೊಂದು ಕಡೆ. ನಾವು ಸೇಫಾಗಿ ಮನೆ ತಲುಪ್ತೀವಿ ಅನ್ನೋದೇ ಧೈರ್ಯ ಇಲ್ಲ. ನಾವಾದರೂ ನೆಟ್ಟಿಗೆ ಹೋಗ್ತೀವಿ, ಇವ್ರು ಬರಬೇಕಲ್ಲ ನೋಡಿ. ಎಂತೆಂಥ ಶೋಕಿಗಳು. ಅದು ನೈಸ್ ರೋಡಲ್ಲಿ. ಇನ್ನೊಂದು ಕಡೆ HSR ಲೇಔಟ್ನಲ್ಲಿ ಅಲ್ಲಾದಂಥ ಘಟನೆಯನ್ನು ನೋಡ್ತಾ ಇದ್ದೀರಿ. ರಸ್ತೆ ಪಕ್ಕದಲ್ಲೇ ಒಂದು ಪಾಡಿಗೆ ಹೋಗ್ತಾ ಇದ್ದ. ಇಬ್ಬರು ಓಡಾಡ್ತಾ ಇದ್ರು. ವೇಗವಾಗಿ ಬಂದಂಥ ಮೊಪೆಡ್ ವಾಹನ ಅದು ವೀಲಿಂಗ್ ಮಾಡ್ಕೊಂಡು ಬರ್ತಾರೆ. ಕಾರ್ಗೂ ಡಿಕ್ಕಿ ಹೊಡೆದಿದೆ. ಆ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಇವ್ರ ಕಾಲಿಗೆ ಗಾಯ ಆಗಿದೆ. ಅದು ಯಾವ ವಾಹನ, ಅದರ ನಂಬರ್ ಏನು, ಇದನ್ನು ನೋಡಿಕೊಂಡು ಪೊಲೀಸರು ಕ್ರಮ ತಗೋಬೇಕು. ಒಂದು 4-5 ಜನರಿಗೆ ಅವರ ವಿರುದ್ಧ ಏನಾದರೂ ಕಠಿಣ ಕ್ರಮ ಆದರೆ ಆಮೇಲೆ ಸ್ವಲ್ಪ ಹಾವಳಿ ನಿಲ್ಲುತ್ತಾ ಅಂತ ನೋಡಬೇಕು. ಇಲ್ಲಾಂದ್ರೆ ಇಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇನು ಶೋಕಿಗೆ ಮಾಡ್ತಾರೋ, ಅದು ಏನು ಖುಷಿನೋ. ಆ ಸ್ಕೂಟರ್ಗಳು 2 ಚಕ್ರದಲ್ಲಿ ಓಡಲ್ಲ ಅಂತ ಏನಾದರೂ ಹೇಳ್ತವ? ಸತ್ತರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸತ್ತರ್ ರಾತ್ರಿ ನಡೆದಿರುವಂಥ ಘಟನೆ, ಪಾಪ ಅವ್ರ ಪಾಡಗವರು ಹೋಗಂಗೂ ಇಲ್ವಾ ರೋಡಲ್ಲಿ? ಖಂಡಿತ ವಾಸ್ತು. ಈ ವೀಲಿಂಗ್ ಮಾಡೋದ್ರಿಂದ ಅವರು ಮಾಡಿ ಗಾಯ ಆಗೋದು ಒಂದು ಕಡೆ ಆದ್ರೆ, ಅವರಿಂದ ಅಮಾಯಕರಿಗೆ ತೊಂದರೆ ಆಗ್ತಾ ಇರೋದು ಮತ್ತೊಂದು ಕಡೆ. ಯಾಕಂದ್ರೆ ವೀಲಿಂಗ್ ಮಾಡೋದ್ರಿಂದ ಎದುರುಗಡೆ ಬರ್ತಿರೋದ್ರಿಂದ ಹಲವು ಪ್ರಕಾರ ನೋಡ್ತಾ ಇರ್ಬೋದು. ವೀಲಿಂಗ್ ಮಾಡಿ ಅವರಿಗೆ ಗಾಯ ಆಗೋದಕ್ಕಿಂತ ಎದುರುಗಡೆ ಬರ್ತಿರುವಂತ ಅಮಾಯಕರಿಗೆ ಆಗಿರ್ಬೋದು, ಅಥವಾ ಇನ್ನಿದ ಎದುರುಗಡೆ ಬರ್ತಾ ಯಾವುದೋ ವ್ಯಕ್ತಿಗೆ ಗಾಯ ಆಗ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಅದೇ ಆಗಿರೋದು. HSR ಲೇಟ್ ನಿನ್ನೆ 9 ಗಂಟೆ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ, ಇಬ್ರು ತಮ್ಮ ಪಾಡಿಗೆ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ಅವರಿಗೆ ಅವರ ಅದರಲ್ಲೂ ಒಬ್ಬ ವ್ಯಕ್ತಿಯ ಕಾಲಿಗೆ ಬಲವಾಗಿ ಗಾಯ ಆಗಿರುವಂತದ್ದು. ಅಂದ್ರೆ ವೀಲಿಂಗ್ ಮಾಡಿ ಅವರು ಲಯ ತಟ್ಟಂತಹ ಸಂದರ್ಭದಲ್ಲಿ ಹೋಗಿ ಕಾರಿಗೆ ಡಿಕ್ಕಿ ಹೊಡಿತಾರೆ. ತದನಂತರದಲ್ಲಿ ಅಲ್ಲಿದ್ದಂತಹ ವ್ಯಕ್ತಿಯ ಕಾಲಿಗೆ ಆ ಒಂದು ಏಟಾಗುತ್ತೆ. ಅದರ ಜೊತೆಗೆ ಆ ಕಾರಿನ ಗಾಡಿ ಕೂಡ ಪುಡಿ ಪುಡಿಯಾಗಿರುವಂತದ್ದು. ಎಲ್ಲೊಂದು ಕಡೆ ನಗರದಲ್ಲಿ ವೀಲಿಂಗ್ಗೆ ಹಾವಳಿಗೆ ಬ್ರೇಕ್ ಹಾಕಲು ಹಲವು ರೀತಿಯ ಈಗಾಗಲೇ ಕಮಿಷನರ್ ಕೂಡ ಹಲವು ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬಟ್ ಎಲ್ಲೊಂದು ಕಡೆ ಎಷ್ಟಾದ್ರೂ ಕೂಡ ಪುಂಡರ ಹಾವಳಿ ಮಾತ್ರ ನಿಲ್ತಾ ಇಲ್ಲ. ಇದರಿಂದ ಅಮಾಯಕರು ಇದೀಗ ಪರಿತಪಿಸುವಂತಾಗಿರುವಂತದ್ದು. ವಾಸ್ತವ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.